ನಿಮ್ ಸುತ್ತ ಇರುವಂತ ಎಲ್ಲಾ ಜನರು ನಿಮ್ಮನ್ನ ನೋಡಿ ತುಂಬಾ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾರ. ಅಂದ್ರೆ ಈ ಕತೆ ನಿಮ್ಗೋಸ್ಕರನೇ ವಿಡಿಯೋನ ಕೊನೆ ತನಕ ನೋಡಿ. ಪಕ್ಕದ ಮನೆಯಲ್ಲಿ ತುಂಬಾ ದೊಡ್ಡದಾದ ಮಾವಿನ ಮರ ಇರೋದನ್ನ ನೋಡಿ ತನ್ನ ಮನೆಯಲ್ಲೂ ಒಂದು ಮಾವಿನ ಮರ ಇಲ್ಲ ಅಂತ ಒಂದು ಲೇಡಿ ತುಂಬಾ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾರೆ. ಆ ಮಾವಿನ ಮರ ಬೆಳಿಲೇಬಾರ್ದಂತ ತನ್ನ ಮನೆಯಲ್ಲಿರುವಂತ ಕಸಗಳನ್ನ ತಗೊಂಡೋಗಿ ಆ ಮಾವಿನ ಮರ ಹತ್ರ ಹಾಕ್ತಾನೆ ಇರ್ತಾರೆ. ಈ ರೀತಿ ಆ ಲೇಡಿ 1 ತಿಂಗಳು ಮಾಡ್ತಾನೆ ಇರ್ತಾರೆ. ಇದೇ ರೀತಿ ಒಂದಿನ ಮಾವಿನ ಮರ ಹತ್ರ ಕಸ ಹಾಕೋಣ ಅಂತ ಹೋದಾಗ ಆ ಮನೆಯಿಂದ ಓನರ್ ಹೊರಡೆ ಬಂದು ಮಾವಿನ ಹಣ್ಣುಗಳನ್ನ ಆ ಲೇಡಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಇದನ್ನ ನೋಡಿದಂತ ಆ ಲೇಡಿ, ಏನಮ್ಮ ತುಂಬಾ ದಿನದಿಂದ ನಾನೇ ಕಸಗಳನ್ನ ಮಾವಿನ ಮರ ಹತ್ರ ಹಾಕ್ತಾನೆ ಇದ್ದೀನಿ, ನನಗೋಸ್ಕರ ಮಾವಿನ ಹಣ್ಣುಗಳನ್ನ ಕೊಡ್ತಾ ಇದೀರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಓನರ್ ಹೇಳ್ತಾರೆ, ನನ್ನ ಮನೇಲಿರುವ ಮಾವಿನ ಮರ ತುಂಬಾ ದೊಡ್ಡದೆ, ಆದ್ರೆ ತುಂಬಾ ದಿನಗಳಿಂದ ಅದರಿಂದ ಹಣ್ಣುಗಳು ಬಿಡ್ತಿರ್ಲಿಲ್ಲ, ಕಾಯಿಗಳು ಬಿಡ್ತಿರ್ಲಿಲ್ಲ. ನೀನ್ ಯಾವಾಗ ಕಸ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಯೋ ಅವಾಗಿಂದ ತುಂಬಾ ಹಣ್ಣುಗಳು ಮತ್ತು ಕಾಯಿಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು, ಅದಕ್ಕೋಸ್ಕರ ಹಣ್ಣುಗಳನ್ನ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಆ ಲೇಡಿ ಹಾಕ್ತಂತ ಕಸನೇ ಗೊಬ್ಬರ ಆಗಿದೆ. ಇದೇ ರೀತಿ ನಾವು ಲೈಫ್ ಅಲ್ಲಿ ಬೆಳಿತಿರ್ಬೇಕಾದ್ರೆ ತುಂಬಾ ಜನರು ನಿಮ್ ಕೈಲಿ ಅದಾಗಲ್ಲ ಇದಾಗಲ್ಲ ಅಂತ ತುಂಬಾ ಕಸಗಳನ್ನ ನಮ್ಮ ಮೇಲೆ ಹಾಕ್ತಾನೆ ಇರ್ತಾರೆ. ಎಲ್ಲಾ ಕಸಗಳು ನಾವು ಗೊಬ್ಬರ ಮಾಡಿ ಲೈಫ್ ಅಲ್ಲಿ ಮುಂದುವರಿತಾ ಹೋಗ್ತಾನೆ ಇರಬೇಕು. ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ.